ಅದು ಬರೋಬ್ಬರಿ 9 ಕೋಟಿ ವಂಚನೆ ಕೇಸ್. ಚಿನ್ನ ವಂಚನೆ ಕೇಸಲ್ಲಿ ಜೈಲು ಸೇರಿ ಬೇಲ್ ಮೇಲೆ ಹೊರಗೆ ಬಂದಿರುವಂತಹ ಐಶ್ವರ್ಯ ಗೌಡ ವಿರುದ್ಧ ಮತ್ತೆ ಸಾಲು ದೂರುಗಳು ದಾಖಲಾಗ್ತಿವೆ. ಇದೀಗ ಮಂಡ್ಯದಲ್ಲೂ ಕೂಡ ಐಶು ಮಸಲತ್ತು ಬೀದಿಗೆ ಬಿದ್ದಿದೆ. ನಾನು ಡಿಕೆ ಸುರೇಶ್ ತಂಗಿ ನಿಖಿಲ್ ಹಾಗೂ ಅನಿತಾ ಕುಮಾರಸ್ವಾಮಿ ಕೂಡ ನನಗೆ ಪರಿಚಿತ. ಹೀಗೆ ದೊಡ್ಡವರ ಹೆಸರು ಹೇಳಿಕೊಂಡೆ ಹಲವರಿಗೆ ಟೋಪಿ ಹಾಕಿದ್ದ ನವ್ಯಶ್ರೀ ವಂಚನೆ ಹಣದಿಂದಲೇ ಐಶ್ವರ್ಯ ಆಗಿದ್ಲು. ಅದೇ ಐಶ್ವರ್ಯ ಗೌಡ ವಿರುದ್ಧ ಮಂಡ್ಯದಲ್ಲಿ ಸಾಲು ವಂಚನೆ ಪ್ರಕರಣಗಳು ಬೆಳಕಿಗೆ ಬರ್ತಿವೆ. ನಾಯಕರ ಹೆಸರೇ ದಾಳ, ಹಣ ಡಬಲ್ ಹೆಸರಲ್ಲಿ ಗಾಳ. ಮಂಡ್ಯದ ಹಳ್ಳಿಯಲ್ಲೂ ಐಶ್ವರ್ಯ ವಂಚನೆ. ಬರೋಬ್ಬರಿ 9 ಕೋಟಿ ವಂಚನೆ ಆರೋಪದಲ್ಲಿ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಜೈಲು ಸೇರಿದ್ದ ನವ್ಯಶ್ರೀ ಅಲಿಯಾಸ್ ಐಶ್ವರ್ಯ ಗೌಡ ಸದ್ಯ ಬೇಲ್ ಮೇಲೆ ಜೈಲಿನಿಂದ ಹೊರಗೆ ಬಂದಿದ್ದಾರೆ. ಇದೇ ಐಶ್ವರ್ಯ ಗೌಡ ವಿರುದ್ಧ ಬೆಂಗಳೂರು ಮಾತ್ರವಲ್ಲ ಮಂಡ್ಯದಲ್ಲಿ ವಂಚನೆ ಆರೋಪಗಳು ಕೇಳಿ ಬರ್ತಿವೆ. ಈಗಾಗಲೇ ರವಿಕುಮಾರ್, ಪೂರ್ಣಿಮಾ ಅನ್ನೋರು 55 ಲಕ್ಷ ಹಣ ಹಾಗೂ 100 ಗ್ರಾಂ ಚಿನ್ನ ಕಳೆದುಕೊಂಡಿದ್ದೇವೆ ಅಂತ ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ರು. ಇದರ ಬೆನ್ನಲ್ಲೇ ಹುಟ್ಟೂರು ಮಳವಳ್ಳಿ ತಾಲೂಕಿನ ಕಿರುಗಾವಲಿನಲ್ಲೂ ಹಲವರಿಗೆ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ನನ್ನ ಕೈಗೆ ಹಣ ಕೊಟ್ರೆ ಡಬಲ್ ಮಾಡಿ ಕೊಡ್ತೀನಿ, ಹೆಚ್ಚಿನ ಲಾಭ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ವಂಚಿಸಿರೋದು ಗೊತ್ತಾಗಿದೆ. ಧೈರ್ಯದಿಂದ ಮುಂದೆ ಬಂದು ಕೇಸ್ ದಾಖಲಿಸಿ ಅಂತ ವಂಚನೆಗೊಳಗಾದವರಿಗೆ ಎಸ್ಪಿ ಮನವಿ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಈ ಮೂಲಕ ಹೇಳುವುದೇನಂತಂದ್ರೆ, ತಮಗೆ ಅವರು ಪರಿಚಯ ಇದ್ದಾರೆ, ಇವ್ರು ಪರಿಚಯ ಇದ್ದಾರೆ ಅಂತ ಹೇಳಿ ಹೇಳ್ಕೊಂಡು ಹೆಚ್ಚಿನ ಲಾಭ ಕೊಡ್ತೀವಿ ಅಂತೇಳಿ ನಂಬಿಸಿ ಮೋಸ ಮಾಡುವಂತವ್ರು ಇರ್ತಾರೆ. ಇದ್ರ ಬಗ್ಗೆ ಜಾಗರೂಕರಾಗಿರ್ಬೇಕಂತೇಳಿ ನಾನು ಜನರಲ್ಲಿ ಕೇಳ್ತೀನಿ. ಯಾರಾದ್ರೂ ಅವ್ರಿಗೂ ಸಹಿತ ಮೋಸ ಆಗಿದ್ರೆ, ಏನಾದ್ರೂ ದುಡ್ಡನ್ನ ಕಳೆದುಕೊಂಡಿದ್ರೆ ಅಂತವ್ರು ನಮ್ಮಲ್ಲಿ ಬಂದು ಕಂಪ್ಲೇಂಟ್ ಅನ್ನು ಕೊಡ್ಬೋದು. ಸಂಬಂಧಪಟ್ಟ ಠಾಣೆಗೆ ಹೋಗ್ಬೋದು ಅಥವಾ ಇಲ್ಲಿ SP ಕಚೇರಿಗೆ ಸಹಿತ ಬಂದು ಮಾಹಿತಿ ಕೊಟ್ಟಲ್ಲಿ ನಾವು ಸಂಬಂಧಪಟ್ಟ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ನಿಖಿಲ್, ಅನಿತಾ ಹೆಸರು ತೇಲಿ ಬಂದಿದ್ದಕ್ಕೆ HDK ಕಿಡಿ. ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿ ಐಶ್ವರ್ಯ ಗೌಡ ವಂಚನೆ ಮಾಡಿದ್ದಾಳೆ ಅಂತ ಬೆಂಗಳೂರಿನ ವರಾಹಿ ಜ್ಯುವೆಲರಿ ಶಾಪ್ ಓನರ್ ಆರೋಪ ಮಾಡಿದ್ರು. ಇದರ ನಡುವೆ ಮಂಡ್ಯದಲ್ಲಿ ನಿಖಿಲ್ ಹಾಗೂ ಅನಿತಾ ಹೆಸರು ಹೇಳಿ ವಂಚನೆ ಮಾಡಿದ್ದಾಳೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವ HD ಕುಮಾರಸ್ವಾಮಿ 2016ರಲ್ಲಿ ವಂಚನೆ ಆಗಿದೆ ಅಂತ ಹೇಳಿದ್ದಾರೆ. ಆಗ ನಾನೇ CM ಆಗಿದೆ, ದೂರು ಕೊಡಬಹುದಿತ್ತಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಸಂಕ್ರಾಂತಿ ಬಳಿಕ ಮಾತನಾಡ್ತೀನಿ ಅನ್ನೋ ಮೂಲಕ ಇದರ ಹಿಂದೆ ಏನೋ ಇದೆ ಅನ್ನೋ ಸುಳಿವು ಬಿಟ್ಟು ಕೊಟ್ಟಿದ್ದಾರೆ. ಇದು 2016 ಪ್ರಕರಣ. ಈ ಕಂಪ್ಲೇಂಟ್ ಕೊಟ್ಟವ್ರೆ. ನಾನು 2018ರಲ್ಲಿ ಮುಖ್ಯಮಂತ್ರಿ ಇದ್ನಲ್ಲ, 2016ರಲ್ಲಿ ಇವ್ರು ಕೊಟ್ಟಿದ್ರೆ ದೋಖ ಆಗಿದ್ರೆ ಬಂದು ನನ್ನ ಹತ್ರನೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಇವತ್ತು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಪಾಪ ನಿಖಿಲ್ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿಗೂ ಅವ್ರ ಮುಕ್ಕಳನ್ನೇ ನೋಡಿಲ್ಲ. ನಿಖಿಲ್ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ ಹೆಸರನ್ನ ಈ ಪ್ರಕರಣಗಳಲ್ಲಿ ಯಾಕೆ ತಂದಿದ್ದೀರಿ? ಯಾರದ್ದೋ ದುಡ್ಡು, ಅಣ್ಣಮ್ಮನ ಜಾತ್ರೆ. ಕಿರುಗಾವಲಿನ ಬಡ ಕುಟುಂಬದ ನವ್ಯಶ್ರೀ ಬೆಂಗಳೂರಿನಲ್ಲಿ ಐಶ್ವರ್ಯ ಗೌಡ ಆಗಿದ್ದೇಗೆ ಅನ್ನೋದೇ ಎಲ್ಲರನ್ನ ಕಾಡ್ತಿರುವ ಪ್ರಶ್ನೆ. RR ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಐಶ್ವರ್ಯ ಪ್ರತಿ ವರ್ಷ ಕೋಟಿ ಹಣ ಖರ್ಚು ಮಾಡಿ ಅಣ್ಣಮ್ಮನ ಜಾತ್ರೆ ಮಾಡ್ತಿದ್ಲು. ಮಂತ್ರಿಗಳು, ಶಾಸಕರನ್ನ ಕರೆಸಿ ಹಬ್ಬ ಮಾಡ್ತಿದ್ಲು. ಅಷ್ಟೇ ಅಲ್ಲ, ರಾಜ್ಯೋತ್ಸವ, ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡ್ತಿದ್ದ ಐಶ್ವರ್ಯ ಇದಕ್ಕಾಗಿ 3 ಕೋಟಿ ಹಣ ಖರ್ಚು ಮಾಡ್ತಿದ್ಲಂತೆ. ಇಷ್ಟೆಲ್ಲ ಐಷಾರಾಮಿ ಲೈಫ್ನಲ್ಲಿದ್ರು ಟ್ಯಾಕ್ಸ್ ಕಟ್ಟದಿರೋದು ಪ್ರಶ್ನೆ ಮೂಡಿಸಿದೆ. ಬೆಂಗಳೂರಿನಿಂದ ಪ್ರಜ್ವಲ್ ಜೊತೆ ಪ್ರಶಾಂತ್ ಹುಲಿಕೆರೆ, TV9 ಮಂಡ್ಯ.